ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಕ್ಕಿ ಹಿಟ್ಟಿನ ಮೋದಕ ಮಾಡೋ ತೋರಿಸ್ತಾ ಇದ್ದೀನಿ. ಗಣೇಶ ಚತುರ್ಥಿ ಮತ್ತು ಸಂಕಷ್ಟಿಗಳಲ್ಲಿ ಈ ಮೋದಕನ ಮಾಡ್ತಾರೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ತೊಳೆದ್ಬಿಟ್ಟು ರಾತ್ರಿನ ಒಣಸಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿಗೆ 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಕುದಿಯೋ ಹಂತದಲ್ಲಿ ಸ್ವಲ್ಪ ಉಪ್ಪು ಮತ್ತು 1.5 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಸೇರಿಸೋದ್ರಿಂದ ಮೋದಕ ಒಡೆಯೋದಿಲ್ಲ, ಜೊತೆಗೆ ತುಂಬ ಚೆನ್ನಾಗಿ ಟೇಸ್ಟು ಮತ್ತು ಪರಿಮಳ ಚೆನ್ನಾಗಿರುತ್ತೆ. ಈಗ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕರಡ್ಕೋತಾ ಇದ್ದೀನಿ. ಈಗ ಇದು ಕುದಿ ಬರಲಿ, ಚೆನ್ನಾಗಿ ಕುದಿಬೇಕಿದು. ಹಸಿ ಇದ್ದಾಗ ಹಿಟ್ಟು ಹಾಕಬಾರ್ದು. ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಾಗತ್ತೆ. ನೋಡಿ, ಈಗ 1 ಗ್ಲಾಸ್ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಇನ್ನೂ ಬೇಕು ಅನಿಸುತ್ತೆ. ಈಗ 1.5 ಗ್ಲಾಸ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊಂಡಿದ್ವೋ ಅದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಮೋದಕದ ಹಿಟ್ಟು ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬೆಂದಿದೆ. ಒಂಚೂರು ಕೈಗೆ ಅಂಟಬಾರ್ದು, ಮೆತ್ತಗೆ ಬೆಂದಿರಬೇಕು. ಹಸಿ ಇದ್ದರೆ ಆ ಮೋದಕ ಒಡೆದೋಗುತ್ತೆ. ಸೊ ಹಾಗಾಗಿ ಈ ಥರ ಬೇಯಿಸ್ಕೊಂಡು ಒಂದು ಹಾಟ್ ಬಾಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಟ್ ಬಾಕ್ಸಿಗೆ ಸೇರಿಸೋದ್ರಿಂದ ಬಿಸಿ ತಣ್ಣಗಾಗೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನಾವು ಬೇರೆ ಮೋದಕಕ್ಕೆ ಹೂರಣನ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಒಂದು ಹಾಟ್ ಬಾಕ್ಸಿಗೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತೀನಿ ಒಂದು ಕಡೆ. ಈಗ ನಾನು ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿ ಕಾಯಕ್ಕಿಟ್ಬಿಟ್ಟು 1 ಗ್ಲಾಸಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟಿಗೋಸ್ಕರ ಎಷ್ಟು ಬೇಕಷ್ಟು ಹಾಕೋಬೋದು, ಬಟ್ ಜಾಸ್ತಿ ಹಾಕ್ಕೊಂಡ್ರೆ ಮೆಲ್ಟ್ ಆಗುತ್ತೆ. ನೋಡಿ, ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಯಾಕೆಂದರೆ ಬೆಲ್ಲ ಕರಗಬೇಕಲ್ಲ. ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಈಗ ನಾನು 1 ಗ್ಲಾಸ್ ಫುಲ್ ಕೊಬ್ಬರಿ ಸೇರಿಸಿದ್ದೀನಿ. ಜೊತೆಗೆ ಇನ್ನೊಂದು ಅರ್ಧ ಗ್ಲಾಸ್ನ ಸೇರಿಸ್ಕೊತೀನಿ. ನೋಡಿ, 1.5 ಗ್ಲಾಸ್ ಆಯ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಸಾಫ್ಟಾಗೂ ಆಗಬಾರ್ದು ಹೂರಣ, ತುಂಬ ಗಟ್ಟಿಯಾಗೂ ಆಗಬಾರ್ದು, ಯಾಕೆಂದರೆ ಒಳಗಡೆ ತುಂಬೋದಕ್ಕೆ ಈಸಿ ಆಗಬೇಕಲ್ಲ. ಹಾಗಾಗಿ ಈಗ ನಾನು ಸ್ವಲ್ಪ ಏಲಕ್ಕಿಯ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ಎಲ್ಲವೂ ಬೆಲ್ಲ ಎಲ್ಲೆಲ್ಲಿ ಗಂಟಿತ್ತು ಅದನ್ನೆಲ್ಲ ಕ್ಲೀನಾಗೆ ಕಲಿಸ್ತಾ ಇದ್ದೀನಿ. ಈಗ ಹೂರಣ ರೆಡಿಯಾಗಿದೆ. ಇವಾಗ 1 ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಹೂರಣ ರೆಡಿ ಆದಾಗೆ ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೋತಾ ಇದ್ದೀನಿ, ತುಂಬೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳು. ನನಗೆ ಬೇಕಾಗಿರೋದು 21 ಮೋದಕ ಅಲ್ವಾ, ಹಾಗಾಗಿ ನಾನು 21 ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಇತ್ತಲ್ಲ, ಹೀಗೆ ನಾದ್ಕೋತಾ ಇದ್ದೀನಿ. ಸ್ವಲ್ಪ ನಾದ್ಕೊಂಡು ಮಾಡಿದ್ರೆ ಮೋದಕ ಚೆನ್ನಾಗಿ ಬರುತ್ತೆ. ಇದು ಕೂಡ 21 ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಸ್ವಲ್ಪ ಒಂದೊಂದೇ ಉಂಡೆ ತೊಗೊಂಡು ಈ ಥರ ಮೋದಕಕ್ಕೆ ಬೇಕಾಗಿರೋ ಶೇಪ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ನೀಟಾಗಿ ಬರ್ತಿದೆ, ಎಲ್ಲೂ ಒಡಿತಾ ಇಲ್ಲ. ಹಿಟ್ಟು ಚೆನ್ನಾಗಿ ಬೆಂದರೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬಟ್ಲು ಥರ. ಇವಾಗ ನಾನು ಒಂದೊಂದು ಉಂಡೆ ಇಟ್ಬಿಟ್ಟು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡ್ತೀನಿ, ಮೋದಕ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ನೀಟಾಗಿ ಬಂದಿದೆ, ಎಲ್ಲೂ ಕೂಡ ಒಡೆದಿಲ್ಲ. ಹಸಿ ಇದ್ಬಿಟ್ರೆ ಎಲ್ಲ ಕಡೆ ಬಿರುಕು ಬರೋಕ್ಕೆ ಶುರು ಆಗುತ್ತೆ. ಅದನ್ನು ಫಿಲ್ ಮಾಡೋದು ತುಂಬ ಕಷ್ಟ. ಮತ್ತು ಹೂರಣ ಕೂಡ ಯಾವುದೇ ಕಾರಣಕ್ಕೂ ತುಂಬ ಸಾಫ್ಟಾಗಿ ಮಾಡ್ಕೋಬಾರ್ದು. ಈ ಶೇಪ್ ಬರುತ್ತಲ್ಲ ಮೋದಕ ಮಾಡೋದು, ಅದರಲ್ಲಿ ಹಾಕಿದಾಗ ಸ್ವಲ್ಪ ಸಾಫ್ಟ್ ಇದ್ರೆ ನಡೆಯುತ್ತೆ. ಆದರೆ ಈ ಥರ ನಾವು ಕೈಯಲ್ಲಿ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು ಹೂರಣನ. ನೋಡಿ, ಈ ಥರ ನೀಟಾಗಿ ಮೋದಕನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂರ್ಣ ಮೋದಕ ರೆಡಿಯಾಗಿದೆ. ಇವಾಗ ನಾವೊಂದು ಸ್ಟೀಮರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇಟ್ಬಿಟ್ಟು. ನನ್ನ ಹತ್ರ ಸ್ಟೀಮರ್ ಇಲ್ಲ, ಸೊ ಕುಕ್ಕರಲ್ಲೇ ಇಟ್ಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ. ಇವಾಗ ಅದು ಚೆನ್ನಾಗಿ ಬೇಯಲಿ. ತುಂಬ ಹೊತ್ತೇನು ಬೇಯಿಸ್ಬೇಕಂತಿಲ್ಲ, ಯಾಕೆಂದರೆ ಎರಡು ಹಿಟ್ಟು ಕೂಡ ಬೆಂದಿದೆ, ಹೂರಣ ಕೂಡ ಚೆನ್ನಾಗಿ ಬೆಂದಿದೆ. ಈಗ ರುಚಿಯಾದ ಅಕ್ಕಿ ಹಿಟ್ಟಿನ ಮೋದಕ ರೆಡಿಯಾಗಿದೆ. ಗಣಪತಿಗೆ ನೈವೇದ್ಯ ಇಟ್ಬಿಟ್ಟು ನಾವು ಕೂಡ ಟೇಸ್ಟ್ ಮಾಡೋಣ. ತುಂಬ ಸಾಫ್ಟಾಗಿ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.